ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅನ್ಕೋತೇನ್ರಿ. ನಾನು ಟೈಮ್ 12 ಗಂಟೆ ಮ್ಯಾಲೆ ಆಗೈತ್ರಿ ಈಗ. ಇವಾಗ ವ್ಲಾಗ ಸ್ಟಾರ್ಟ್ ಮಾಡತ್ತೇನ್ರಿ. ಇವತ್ತು ಹುಣ್ಣಿಮೆ. ಸತ್ಯನಾರಾಯಣ ಪೂಜೆನೂ ಮಾಡ್ಕೊಂಡೇನಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಇವತ್ತು ನಾನು ಬೆಳಿಗ್ಗೆ ಸುಜ್ಜು ಮತ್ತು ಸಮ್ಮು ಸ್ಕೂಲಿಗೆ ಹೋದ್ರೆ ಇವತ್ತು ಹುಣ್ಣಿಮೆ ಅಂಥೇಳಿ ಅವರಿಗೆ ಉಪ್ಪಿಟ್ಟು ಮತ್ತು ಮೊಸರನ್ನ ಮಾಡೀನಿ. ಅದನ್ನ ಮಾಡಂತ ಮಾಡೀನಿ ರೀ. ಆಮೇಲೆ ರಾತ್ರಿ ಜೋಳದ ರೊಟ್ಟಿ ಮಾಡ್ಕೊಂಡಿದ್ದೆ. ಭಾಳ ಇದ್ದು ಜೋಳದ ರೊಟ್ಟಿ, ಹಿಂಗಾಗಿ ಬಿಟ್ಟನೆ ರೀ. ಒಂದು ಸ್ವಲ್ಪ ಹೆಸರುಬೇಳೆ ಪಾಯಸ ಮಾಡಿಕೊಂಡೆ. ಸಾಯಂಕಾಲ ಚಪಾತಿ ಮಾಡ್ಕೊಂಡ್ರಾತ ಅಂಥೇಳಿ ಅನ್ಕೊಂಡೇನ್ರಿ. ಎಲ್ಲರೂ ಹೊರಗೆ ಹೋಗ್ಯಾರ, ನಾ ಒಬ್ಬಾಕೆ ಅದೇನು ಮನ್ಯಾಗ. ಮಧ್ಯಾಹ್ನ ಊಟಕ್ಕೂ ಯಾರೂ ಇಲ್ಲ. ನಾನು ಮತ್ತು ನಮ್ಮ ಮನೆಯವರಷ್ಟೇ ಅದೇವಿ. ಒಂದು ಸ್ವಲ್ಪ ಪಾಯಸನೂ ಐತ್ರಿ, ಆಮೇಲೆ ಮೊಸರನ್ನ ಐತಿ. ಮತ್ತು ಸಾಯಂಕಾಲ ಏನಾದರೂ ಬಿಸಿದು ಮಾಡ್ಕೊಂಡ್ರಾತು ಅಂಥೇಳಿ ಅಷ್ಟೇ ಬಿಟ್ಟನೆ ರೀ. ಬಟ್ಟೆ ತೊಳಿವು ಅಷ್ಟೇ ಅದಾವ. ಪೂಜೆದ ಕೆಲಸನ ಭಾಳತನ ಆತ್ರಿ. ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ಬೇಕಂದ್ರೆ ಮನೆಯೂ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡೀನಿ ರೀ. ಹಿಂಗಾಗಿ ಒಂದು ಸ್ವಲ್ಪ ಲೇಟ್ ಆಯ್ತು. ನನ್ನ ವೀಡಿಯೋಸ್ ಡೈಲಿ ನನಗೆ ಹಾಕೋಕ್ಕಾಗವಲ್ದು ರೀ. ಯಾಕೋ ಗೊತ್ತಿಲ್ಲ. ಅಂದ್ರೆ ಈಗೇನು ನನಗೆ ಹೊಲಕ್ಕೆ ಹೋಗೋದು ಇಲ್ಲ, ಏನಿಲ್ಲ. ಆದ್ರೆ ಮಕ್ಕಳು ಎಕ್ಸಾಮ್ ಬಂದು ಒಂದು ಸ್ವಲ್ಪ ಈವ್ನಿಂಗ್ ನನಗೆ ಎಡಿಟ್ ಮಾಡೋಕೆ ಆಗವಲ್ದು, ಟೈಮ್ ಸಿಗವಲ್ದು. ಅವ್ರು 5 ಗಂಟೆ ಅಂದ್ರೆ ಬಂದುಬಿಡ್ತಾರೆ. ಹೀಗಾಗಿ ನನಗೆ ಎಡಿಟ್ ಮಾಡೋಕೆ ಟೈಮ್ ಸಿಗವಲ್ದು. ಹೀಗಾಗಿ ನಾನು ವಿಡಿಯೋ ಡೈಲಿ ಹಾಕೋಕ್ಕಾಗವಲ್ದು ರೀ. ಟೈಮ್ ಯಾವ ಥರ ಸೆಟ್ ಮಾಡ್ಕೋಬೇಕಂತ ನನಗೆ ಗೊತ್ತಾಗವಲ್ದು. ಅದು ಯಾವಾಗ ನಾ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕು ಅನ್ನೋದೇ ಗೊತ್ತಾಗವಲ್ದು. ಆಮೇಲೆ ಅವ್ರಿಗೆ ಓದಿಸ್ಕೊತಾನೆ ಅಡುಗೆನೂ ಮಾಡ್ತೇನೆ ರೀ ನಾನು. ಸಮೂಹ ಹತ್ರ ಹಾಕಿದ್ದಕ್ಕೆ ಮಾಡ್ಕೊತಾಳ್ರಿ. ಸುಜ್ಜು ಮಾತ್ರ ಒಂದು ಸ್ವಲ್ಪ ಹೇಳಬೇಕು. ಹೀಗಾಗಿ ಅವನು ಅಲ್ಲಿ ಕಿಚನ್ ಒಳಗೆ ಕುಂದಿರ್ಸ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡಿರ್ತೇನೆ ಈವ್ನಿಂಗ್. ಆಮೇಲೆ ಹಗಲಿ ಅಂದ್ರೆ ಡೇ ಟೈಮ್ ಒಳಗೆ ನಂದೆಲ್ಲ ಕೆಲಸನ ಆಗ್ಬೇಕಂದ್ರೆ 12-1 ಗಂಟೆ ಆಗ್ತೈತಿ. ಆಮೇಲೆ ಒಂದು ಸ್ವಲ್ಪ ಆಕಳ ಸೆಡಿಗೆ ಅದು ಹೋದ್ವಿ ಅಂದ್ರೆ ಟೈಮ್ ಅಲ್ಲೇ ಹೋಗ್ಬಿಡ್ತೈತಿ. ಮತ್ತು ಈವ್ನಿಂಗ್ ಕೆಲಸ ಇರ್ತಾವೆ. ಹೀಗಾಗಿ ನಂಗೆ ಟೈಮ ಸಿಗವಲ್ದು ಎಡಿಟ್ ಮಾಡೋಕೆ. ಆದ್ರೆ ಒಂದು ಟೈಮ್ ಫಿಕ್ಸ್ ಮಾಡ್ಬೇಕಂತ ಅಂದ್ಕೊಂಡೇನಿ ರೀ. ಅಂದರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡ್ಬೇಕು. ಅದನ್ನು ನಂದು ಕೆಲಸ ಮುಗಿದಿಂದ ಅದಕ್ಕಂತ ಒಂದು ಟೈಮ್ ಕೊಡ್ಬೇಕಂತ ಅಂದ್ಕೊಂಡೇನಿ. ನೋಡೋಣ್ರಿ. ಯಾಕಂದ್ರೆ ಮೊದಲೆಲ್ಲ ನೀಟಾಗಿ ವಿಡಿಯೋ ಹಾಕ್ತಿದ್ದೆ. ಇವಾಗ ಮಾನಿಟೈಸೇಷನ್ ಆನ್ ಆಗೈತಿ. ಆದರೂ ನಂಗೆ ಡೈಲಿ ವಿಡಿಯೋ ಹಾಕೋಕ್ಕಾಗವಲ್ದು. ಹಂಗೆ ಅಲ್ರಿ, ಹಲ್ಲಿದ್ರೆ ಕಡ್ಲಿಲ್ಲ, ಕಡ್ಲಿದ್ರೆ ಹಲ್ಲಿಲ್ಲ ಅಂತಾರಲ್ರಿ, ಆ ಥರ ಆಗೈತಿ. ಪ್ಲೀಸ್ ಲೈಕ್ ಕೊಡ್ರಿ ಎಲ್ಲರೂ, ಒಂದು ತಪ್ಪದೆ. ಹೊಸದಾಗಿ ನನ್ನ ಚಾನಲ್ ನೋಡ್ತಾವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಬರ್ರಿ ಇವತ್ತಿನ ರೂಟೀನ್ ನಂದು ಯಾವ ಥರ ಇರ್ತಂತ ನೋಡ್ರಿ. ಸತ್ಯನಾರಾಯಣ ಪೂಜೆ ಮಾಡೀನಿ. ಬರ್ರಿ. ಅಂದ್ರೆ ಫೋಟೋ ಅಲ್ಲಿಟ್ಟಿಲ್ಲ, ಇಲ್ಲಿ ಮ್ಯಾಲೆ ಇಟ್ಕೊಂಡಿನಿ ಫೋಟೋ ನಾನು. ಅಂದ್ರೆ ಅಲ್ಲಿ ಜಗಲಿ ಒಂದು ಸ್ವಲ್ಪ ಸಾಮ್ದಾಗತ್ತೆ. ಹೀಗಾಗಿ ಹೇಮರೆಡ್ಡಿ ಮಲ್ಲಮ್ಮನ ಒಂದು ಫೋಟೋ ಇಟ್ಟೇವಲ್ಲ, ಹೀಗಾಗಿ ಇಲ್ಲೇ ನಾರಾಯಣನ ಇಲ್ಲೇ ಇಟ್ಟು ಪೂಜೆ ಮಾಡಿರ್ತೇವೆ ರೀ ಮೇಲೆ. ಲಕ್ಷ್ಮೀನ ಮಾತ್ರ ಅಲ್ಲಿ ಕುಂದಿರ್ಸ್ಕೊಂಡಿರ್ತೇನೆ. ನಮ್ಮ ನಾರಾಯಣ ಫೋಟೋ ಇಲ್ಲೇ ಇದೆ ರೀ. ಲಕ್ಷ್ಮೀನ ಅಲ್ಲಿ ಕುಂದಿರ್ಸ್ಕೊಂಡು ಪೂಜೆ ಮಾಡ್ಕೊಂಡಿರ್ತೇನೆ. ಅಂದ್ರೆ ಬಾಳೆಹಣ್ಣು ಇರಲಿಲ್ಲ, ಇವ ಹಣ್ಣಿದ್ವು, ಇವನ್ನ ಅಷ್ಟೇ ಇಟ್ಕೊಂಡೆ. ದೇವ್ರಿಗೆ ಅದ ಬೇಕು ಇದ ಬೇಕಂತ ಏನು ಇರಂಗಿಲ್ಲ ರೀ. ಮನೆಯಲ್ಲಿ ಏನಿರುತ್ತೆ ಅಷ್ಟರೊಳಗೆ ನಾವು ಪೂಜೆ ಮಾಡಿಕೊಂಡ್ರು ಸಂತೃಪ್ತಿ ಆಗ್ತಾನೆ ದೇವ್ರೆ. ಅಂದ್ರೆ ನಮ್ದು ಸಿಟಿ ಅಲ್ಲೆಲ್ಲ ಹಳ್ಳಿ, ಏನಿರುತ್ತೆ ಅಷ್ಟು ಮಾಡ್ಕೊಂಡಿರ್ತೇನೆ. ಆಮೇಲೆ ಯಾರಾದರೂ ಹೋಗಿದ್ರೆ ತಂದು ಕೊಟ್ಟಿರ್ತಾರೆ, ಹೂವು ಬಾಳೆಹಣ್ಣು ಇದು ತಂದು ಕೊಟ್ಟಿರ್ತಾರೆ. ಆಮೇಲೆ ಈಗಂತೂ ನಮ್ದು ಹಿಂದೆ ಅಲ್ಲಿ ಒಂದು ಸ್ವಲ್ಪ ಹೂವಿನ ಗಿಡ ಅದು ಹಚ್ಚೇವಲ್ರಿ, ಅಷ್ಟು ಹೂವು ಅಂತೂ ದಿನ ಬಿಡ್ತಾವೆ, ದೇವ್ರಿಗೆ ಆಗೇ ಬಿಡ್ತಾವ್ರಿ ಅವು. ಒಂದಿಷ್ಟು ಹಸಿ ಶೇಂಗಾ ಇದ್ವು, ಇವನ್ನ
ಹುರಿಬೇಕ್ರಿ ಇವನ್ನ. ಸಮೋಸ ಸುಜ್ಜು ಸ್ಕೂಲಿನಿಂದ ಬರೋ ಟೈಮಿಗೆ ಹುರಿದ್ರಾತ ಅಂದ್ಕೊಂಡೇನಿ. ಇವತ್ತು ಲಾಸ್ಟ್ ರೀ. ಆಮೇಲೆ ಹೊಲದಾಗ ಶೇಂಗಾ ಕಿತ್ತರಿ, ಸ್ವಲ್ಪ ಶೇಂಗಾ ಹಾಕಿದ್ವಿ. ಶೇಂಗಾ ಕಿತ್ತು ಹೆರ್ಯಾರಿ. ಅಂದ್ರೆ ನಾ ಹೊಲಕ್ಕೆ ಹೋಗಿರ್ಲಿಲ್ಲ, ಹೀಗಾಗಿ ನನಗೇನು ಒಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಮ್ಮ ಮನೆಯವರಿಗೂ ಹೇಳ್ಬೋದಿತ್ತು ನಾನು ವಿಡಿಯೋ ಮಾಡ್ಕೊಂಡು ಬರ್ರಿ ಅಂತ. ಬ್ಯುಸಿ ಅದಾರ, ಸುಮ್ಮನೆ ಯಾಕಂತೇಳಿ ಸುಮ್ಮನೆ ಅಂದೇರಿ. ನೋಡ್ತೇನೆ ರೀ, ಇವತ್ತು ಹೋಗ್ಯಾರ, ಇನ್ನೂ ಐತೆ ಅದು ಕೆಲಸ. ನಾಳೆ ಇನ್ನೂ ಸ್ವಲ್ಪ ಉಳಿದೈತಿ, ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬರ್ರಿ ಅಂತ ಹೇಳ್ತೇನೆ. ಇವ ತುಪ್ರಿಕಾಯಿ ನೋಡ್ರಿ, ಇದ್ರಲಿಂದ ಬಜ್ಜಿ ಮಾಡ್ತೇವ್ರಿ. ಈಗ ಈವ್ನಿಂಗ್ ಸ್ನ್ಯಾಕ್ಸ್ ತುಪ್ರಿಕಾಯಿ ಬಜ್ಜಿ ಮಾಡ್ಕೊಳಕತ್ತೇನೆ ರೀ. ಹಿಟ್ಟು ಕಲಿಸಿಟ್ಕೊಂಡೇನಿ. ತುಪ್ರಿಕಾಯಿನ ರೌಂಡಾಗ ಕಟ್ ಮಾಡಿ ಹಿಟ್ಟೊಳಗೆ ಅದ್ದಿ ಈ ಥರ ಬಿಟ್ಕೋಬೇಕ್ರಿ. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಿ ಆಗ್ತಾವ್ರಿ. ತುಪ್ರಿಕಾಯಿ ಬಜ್ಜಿ ಅಂದ್ರೆ ಒಂದು ರುಚಿನ ರೀ ಅದು. ಒಂದು ಸತಿ ಟ್ರೈ ಮಾಡಿ ನೋಡ್ರಿ. ಒಬ್ಬೊಬ್ಬರ ಸೈಡ್ ಗೊತ್ತಿಲ್ಲ ಇವು ತುಪ್ರಿಕಾಯಿ ಬಜ್ಜಿ ಅಂದ್ರೆ ಗೊತ್ತಿಲ್ಲ. ಈವ್ನಿಂಗ್ ಸ್ನ್ಯಾಕ್ಸ್ ಸೂಪರ್ ಆಗಿರ್ತಾವ್ರಿ. ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಹುಬ್ಬಳ್ಳಿಗೆ ಬಂದೀನಿ ರೀ. ಹುಬ್ಬಳ್ಳಿಗೆ ಯಾಕೆ ಬಂದೇನಂದ್ರೆ ಸಾರಿ ಶಾಪಿಂಗಿಗೆ ಬಂದಿದ್ವಿ. ಇಲ್ಲಿ ಬೇರೆದವ್ರು ಮದ್ವೆ ಸಾರಿನ ಪರ್ಚೇಸ್ ಮಾಡತ್ತಿದ್ರು. ಭಾಳ ಚೆನ್ನಾಗಿ ಕಾಣತ್ತಿದ್ದು. ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ರೀ. ಆಮೇಲೆ ನಾವು ಇವಾಗ ಯಾಕೆ ಶಾಪಿಂಗ್ ಅಂತ ಅನ್ಕೊತಿರ್ಬೋದು. ನಮ್ಮ ಸಿಸ್ಟರ್ ಮನೆ ಗೃಹ ಪ್ರವೇಶ ಐತ್ರಿ. ಅಂದ್ರೆ ನಮ್ಮ ಅಕ್ಕ ಅವ್ರು ಹೊಸದಾಗಿ ಮನೆ ಕಟ್ಸ್ಯಾರ ರೀ. ಗೃಹ ಪ್ರವೇಶ ಐತಿ, ಅದಕ್ಕೋಸ್ಕರ ಶಾಪಿಂಗ್ ಹೋಗೋಣ ಬಾ ಅಂದ್ರೆ ಅವ್ರ ಜೊತೆ ಬಂದೇನಿ ರೀ. ನಂದೇನು ಸ್ವಂತ ಶಾಪಿಂಗ್ ಇರಲಿಲ್ಲ. ಆಮೇಲೆ ಮಕ್ಕಳು ಸ್ಕೂಲ್ ಇರಲಿಲ್ಲ ಅವತ್ತು. ಆಮೇಲೆ ಮಕ್ಕಳಿಗೆ ಬಟ್ಟೆನೂ ತೊಗೊಂಡ್ಲ. ಆಮೇಲೆ ಸೈಜ್ ಗೊತ್ತಾಗಂಗಿಲ್ಲ, ಮಕ್ಕಳು ಕರ್ಕೊಂಡು ಬಾ ಅಂದಿದ್ರೆ. ಹೀಗಾಗಿ ಸಮೂ ಮತ್ತು ಸುಜ್ಜುನಿಬ್ರು ಕರ್ಕೊಂಡು ಹೋಗಿದ್ದೆ. ಇದು ಸಿಲ್ಕ್ ಸೀರೆ ಕಲೆಕ್ಷನ್ ರೀ ಪೂರ್ತಿ. ಗಂಗಾವತಿ ಅಂಗಡಿ ರೀ ಇದು, ಹುಬ್ಬಳ್ಳಿ ಒಳಗೆ. ಸಿಲ್ಕ್ ಸೀರೆ ಭಾಳ ಚೆನ್ನಾಗಿರ್ತಾವೆ ಗಂಗಾವತಿ ಒಳಗೆ. ಭಾಳ ಸತಿ ನಾವು ತೊಗೊಂಡೇವಿ. ಆಮೇಲೆ ಒಂದಿಷ್ಟು ಬೇರೆ ಕಡೆನೂ ಒಂದಿಷ್ಟು ಶಾಪಿಂಗ್ ಮಾಡಿದ್ವಿ. ಮಕ್ಕಳದೆಲ್ಲ ಮುಗಿಸ್ಕೊಂಡು ಆಮೇಲೆ ಇಲ್ಲಿ ಬಂದೀವ್ರಿ. ಇಲ್ಲಿ ಒಂದಿಷ್ಟು ತೊಗೊಂಡು ಮತ್ತೊಂದು ಬೇರೆ ಕಡೆ ಹೋಗೋದಿತ್ತು. ಅಂದ್ರೆ ಇನ್ನೊಂದಿಷ್ಟು ಟ್ರೆಡಿಷ್ನಲ್ ಸಾರಿ ಅಂದ್ರೆ ಇವ ಅಮ್ಮ ಅಜ್ಜಿಗಳು ಉಟ್ಕೋತಾರಲ್ರಿ, ಅಂಥವು ಒಂದಿಷ್ಟು ತೊಗೊಳೋದಿತ್ತು. ಇವನ್ನೊಂದಿಷ್ಟು ತೊಗೊಂಡು ಮತ್ತು ಅಲ್ಲಿ ಹೋದ್ರಾತಂತ ಅಂದ್ಕೊಂಡಿದ್ವಿ. ಒಂದಿಷ್ಟು ಯಾವ ಇಷ್ಟ ಆಗ್ತಾವು ಅವನ್ನೊಂದಿಷ್ಟು ತೊಗೊಂಡೇವ್ರಿ. ಅಂದ್ರೆ ಗೃಹ ಪ್ರವೇಶಕ್ಕೆ ಬರುವವ್ರಿಗೆ ಗಿಫ್ಟ್ ಕೊಡಕ್ಕಂತೇಳಿ ತೊಗೊಳಕತ್ತಾರೆ ಇವನ್ನ ಅಕ್ಕ. ಆಮೇಲೆ ನನಗೂ ಸಾರಿ ಕೊಡಿಸಿದ್ಲು ರೀ. ನಾನು ಇವಾಗ ತೋರ್ಸಂಗಿಲ್ಲ ಅದನ್ನ, ಗೃಹ ಪ್ರವೇಶಕ್ಕೆ ಹೋದಾಗ ತೋರಿಸ್ತೀನಿ. ಸಾರಿ ಅಂದ್ರೆ ಯಾವ ಹೆಣ್ಮಕ್ಳಿಗೆ ಇಷ್ಟ ಇಲ್ಲ ಹೇಳ್ರಿ. ಎಷ್ಟು ನಮ್ಮ ಹತ್ರ ಸಾರಿ ಅದಾವಂದ್ರು ಸಾರಿ ಕಲೆಕ್ಷನ್ ನೋಡಿದ ತಕ್ಷಣ ಎಲ್ಲ ನೋಡ್ಬೇಕು ಅನಿಸ್ತತಿ. ಅದರಲ್ಲಿ ಒಂದಾದರೂ ತೊಗೊಳ್ಬೇಕು ಅನಿಸ್ತತಿ, ಒಂದಾದರೂ ಲೈಕ್ ಆಗ್ತತಿ. ಎಷ್ಟು ಸಾರಿ ಇದ್ದರೂ ಹೆಣ್ಮಕ್ಳಿಗೆ ಸಾರಿ ಅಂದ್ರೆ ಒಂದು ಪ್ರೀತಿ. ನಾನು ಒಂದಿಷ್ಟು ನೋಡಾತಿದ್ನಿ ರೀ ಅಲ್ಲಿ. ಬಟ್ ನಾನು ಯಾವುದನ್ನು ಶಾಪಿಂಗ್ ಮಾಡಲಿಲ್ಲ. ಅಕ್ಕ ಏನು ಕೊಡ್ಸ್ಯಾರ ಅಷ್ಟನ್ನು ತೊಗೊಂಡೆ, ಬೇರೆ ಏನು ಶಾಪಿಂಗ್ ಮಾಡಲಿಲ್ಲ. ಮತ್ತು ಸದ್ಯದಲ್ಲೇ ದೀಪಾವಳಿ ಐತಲ್ರಿ, ಅವಾಗ ಮತ್ತೆ ತೊಗೊಂಡ್ರಾತಂತ ಅಂದ್ಕೊಂಡು ತೊಗೊಳ್ಳಿಲ್ಲ. ಮತ್ತು ಹೊಸ ಹೊಸ ಕಲೆಕ್ಷನ್ ಬರ್ತಾವೆ ಅವಾಗ ನಾವು ದೀಪಾವಳಿಗೆ ಏರ್ಸಕ್ಕಂತ ಮತ್ತು ಸೀರೆ ತೊಗೊಂಡಿರ್ತೇವೆ. ಅವಾಗ ತೊಗೊಂಡ್ರಾತಂತ ಅಂದ್ಕೊಂಡು ನಾನೇನು ತೊಗೊಳ್ಳಿಲ್ಲ ರೀ. ಬೇರೆ ಭಾಳ ಚೆನ್ನಾಗಿದ್ದು ರೀ ಸಾರಿ, ಒಂದಕ್ಕಿಂತ ಒಂದು ಸುಂದರವಾಗಿದ್ದು. ಆಮೇಲೆ ರೇಟೂ ಅಷ್ಟು ಕಡಿಮೆ ರೇಟ್ ಒಳಗೂ ಇದ್ದು ರೀ. 1,000 2,000ರಿಂದನೂ ಸಿಲ್ಕ್ ಸೀರೆ ಒಳಗೂ ಇದ್ದು ರೀ. ಆಮೇಲೆ ಪ್ಯೂರ್ ರೇಷ್ಮೆ ಸೀರೆನೂ ಇದ್ದು ರೀ. 4-5 ಸಾವಿರ ಮಟನೂ ಅದಾವೆ ರೀ. ಆಮೇಲೆ ಅದಕ್ಕಿಂತ ಹೆಚ್ಚಿನ ರೇಟೂ ಇದ್ದು ರೀ. ಬಟ್ ನಾವು ಅಷ್ಟೇ ತೊಗೊಂಡ್ವಿ. 2,500ರಿಂದ 3,000 ಮಟನೂ ಇದ್ದವು. ಅಷ್ಟರೊಳಗಷ್ಟು ತೊಗೊಂಡೇವ್ರಿ. ಭಾಳ ಚೆನ್ನಾಗಿದ್ದು ರೀ. ಒಂದಕ್ಕಿಂತ ಒಂದು ಕಲರ್ ಚೆನ್ನಾಗಿದ್ದವು.
ಶಾಪಿಂಗ್ ಮುಗಿಸ್ಕೊಂಡು ಗಂಗಾವತಿಯಿಂದ ಅಂಗಡಿಯಿಂದ ಹೊರಗೆ ಬಂದ್ವಿ. ಅಲ್ಲೇ ಮುಂದೆ ಬಂದ ತಕ್ಷಣ ಗಣೇಶನ ಕೂರಿಸಿದ್ದರಿ. ಎಷ್ಟು ದೊಡ್ಡದೈತೆ ನೋಡ್ರಿ ಗಣೇಶ, ಅಷ್ಟು ಕ್ಯೂಟಾಗಿ ಮುದ್ದಾಗಿ ಇತ್ತು ಗಣೇಶ. ನೋಡಿ ಖುಷಿ ಅನ್ನಿಸ್ತಿ. ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ರೀ ಅದನ್ನು. ಸಮ್ಮು ಸುಜ್ಜು ಅನ್ನಕತ್ತಿದ್ರೆ ಇನ್ನೊಂದು ಕಡೆ ಇದಕ್ಕಿನ್ನ ದೊಡ್ಡದೈತೆ ಮಮ್ಮಿ, ಅಲ್ಲಿ ಹೋಗಿ ನೋಡಿ ಬರೋನು ಅಂತಂದ್ರೆ ಟೈಮ್ ಇರಲಿಲ್ಲ, ಲೇಟಾಗಿತ್ತು. ಆಲ್ಮೋಸ್ಟ್ ಅಲ್ಲಿ ಈವ್ನಿಂಗ್ ಟೈಮ್ ಆಗಿತ್ತು ರೀ.